ಗೈಸ್ ವೆಲ್ಕಮ್ ಟು ಪೈಥಾನ್ ಸೀರೀಸ್. ಪ್ರೀವಿಯಸ್ ವಿಡಿಯೋಲಿ ಬೇಸಿಕ್ ಆಗಿ ಪ್ರಿಂಟ್ ಅನ್ನ ಯಾವ ತರ ಮಾಡ್ಕೋಬೇಕಂತ ನೋಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ಅದೇ ಪ್ರಿಂಟ್ ಅಲ್ಲಿ ಸೆಪರೇಟರ್ ಮತ್ತೆ ಎಂಡ್ ಅನ್ನ ಯಾವ ತರ ಮಾಡ್ಕೋಬೇಕು ನೋಡೋಣ ಬನ್ನಿ. ಫಸ್ಟ್ ಒನ್ ಸೆಪರೇಟರ್. ಇಲ್ಲಿವರೆಗೂ ನಾವು ಪ್ರಿಂಟ್ ಅಲ್ಲಿ ಹಲೋ ವರ್ಲ್ಡ್ ಅಂತ ಬರ್ದಿದ್ದೀವಿ. ಇವಾಗ ನಿಮಗೆ ಇದೇ ಪ್ರಿಂಟ್ ಅಲ್ಲಿ ಮಲ್ಟಿಪಲ್ ಸ್ಟೇಟ್ಮೆಂಟ್ ಗಳನ್ನ ಪ್ರಿಂಟ್ ಮಾಡಿ ಅಂತ ಹೇಳಿದ್ರು. ಫಾರ್ ಎಕ್ಸಾಂಪಲ್ ಇವಾಗ ಪ್ರಿಂಟ್ ಅಂತ ಬರ್ದಿದ್ದೀನಿ. ಇದೇ ಪ್ರಿಂಟ್ ಅಲ್ಲಿ ಇವಾಗ ಹಾಯ್ ಗೈಸ್ ಅಂತ ಒಂದು ಸ್ಟೇಟ್ಮೆಂಟ್ ಆಯಿತು. ಇನ್ನೊಂದು ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಹ್ಯಾವ್ ಅ ಗುಡ್ ಡೇ ಅಂತ ಇದೆ. ಹ್ಯಾವ್ ಅ ಗುಡ್ ಡೇ. ಈಗ ನನಗೆ ಇದೊಂದು ಸ್ಟೇಟ್ಮೆಂಟ್ ಎರಡು ಸ್ಟೇಟ್ಮೆಂಟ್ಗಳು ಪ್ರಿಂಟ್ ಆಗಬೇಕು ಒಂದೇ ಪ್ರಿಂಟ್ ಎಫ್ ಅಲ್ಲಿ. ಮತ್ತೆ ಎರಡನ್ನು ಸೆಪರೇಟ್ ಮಾಡಬೇಕಂದ್ರೆ ಜನರಲಿ ನಾವು ಪೈಥಾನಲ್ಲಿ ಕಾಮಾವನ್ನು ಯೂಸ್ ಮಾಡ್ತೀವಿ. ನೆನಪಿಲ್ಲತಾ? ಕಾಮವನ್ನು ಯೂಸ್ ಮಾಡ್ತೀವಿ. ಸೊ ಕಾಮ ಏನು ಮಾಡುತ್ತೆ, ಇದನ್ನ ಬೇರೆ ಸ್ಟೇಟ್ಮೆಂಟ್ ಮತ್ತೆ ಇದನ್ನ ಬೇರೆ ಸ್ಟೇಟ್ಮೆಂಟ್ ಅಂತ ಕನ್ಸಿಡರ್ ಮಾಡಿ ಒಂದೇ ಲೈನಲ್ಲಿ ಪ್ರಿಂಟ್ ಮಾಡುತ್ತೆ. ಸೊ ಹಾಗಿದ್ರೆ ಹಾಯ್ ಗೈಸ್ ಅನ್ನೋದು ಟೆಕ್ಸ್ಟ್. ಇನ್ನೊಂದು ನಾನು ಸ್ಟೇಟ್ಮೆಂಟ್ ಬರೀಬೇಕಾಗಿದ್ದು ಟೆಕ್ಸ್ಟ್ ಅನ್ನೇ ಬರಿಬೇಕಾ? ಇಲ್ಲ, ನೀವು ಇನ್ ಕೇಸ್ ನಂಬರ್ ಅನ್ನ ಬರೀತೀರಾ ಅದನ್ನು ಕೂಡ ಬರಿಬಹುದು. ಪ್ರಿಂಟ್ ಅಂತ ಬರೆದು ಮೊದಲಿಗೆ ಹಾಯ್ ಗೈಸ್ ಅಂತ ಬರಿತೀನಿ. ಆಮೇಲೆ ನೆಕ್ಸ್ಟ್ಗೆ ಬೇಕಾದ್ರೆ ಯು ಕ್ಯಾನ್ ರೈಟ್ ನಂಬರ್. ಇದಾದ್ಮೇಲೆ ಮತ್ತೆ ಇನ್ನೊಂದು ನಂಬರ್ ಬರಬೇಕಾ, ಯು ಕ್ಯಾನ್ ರೈಟ್ ನಂಬರ್. ಈ ತರ ನೀವು ಮಲ್ಟಿಪಲ್ ಸ್ಟೇಟ್ಮೆಂಟ್ಗಳನ್ನ ಅಥವಾ ಒಂದು ಸ್ಟೇಟ್ಮೆಂಟ್ ಮತ್ತೆ ಒಂದು ನಂಬರ್ಗಳನ್ನ ನೀವು ಪ್ಯಾರಲಲ್ಲಿ ಬರಿತಾ ಹೋಗಬಹುದು. ಕಾಮಾಗಳನ್ನ ಕೊಡ್ತಾ ಹೋದ್ರೆ ಅದು ಅದನ್ನ ಸೆಪರೇಟರ್ ಆಗಿ ಕನ್ಸಿಡರ್ ಮಾಡ್ತಾ ಹೋಗುತ್ತೆ. ಅಂಡ್ ಈಚ್ ಒನ್ ಅನ್ನ ಸೆಪರೇಟ್ ಗ್ರೂಪ್ ಅಂತ ಕನ್ಸಿಡರ್ ಮಾಡಿ ಪ್ರಿಂಟ್ ಮಾಡುತ್ತೆ. ಇದನ್ನೇ ಪ್ರಾಕ್ಟಿಕಲ್ ಆಗಿ ನೋಡೋಣ ಬನ್ನಿ. ನಾನು ಇವಾಗ ಪ್ರಿಂಟ್ ಅಂತ ಬರಿತೀನಿ. ಪ್ರಿಂಟ್ ಅಂತ ಬರೆದು ಸ್ಟೇಟ್ಮೆಂಟ್ಗಳನ್ನ ಬರಿತೀನಿ. ಫಸ್ಟ್ ಸ್ಟೇಟ್ಮೆಂಟ್ ಹಾಯ್ ಗೈಸ್ ಅಂತ ಬರಿತೀನಿ. ಸೆಕೆಂಡ್ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಡಬಲ್ ಕೋಟ್ ಅಲ್ಲಿ ಹ್ಯಾವ್ ಅ ಗುಡ್ ಡೇ ಅಂತ ಬರಿತೀನಿ. ದೀಸ್ ಆರ್ ಟೂ ಸ್ಟೇಟ್ಮೆಂಟ್ಸ್. ಇವಾಗ ನನಗೆ ಈ ಎರಡು ಸ್ಟೇಟ್ಮೆಂಟ್ಗಳ ಮಧ್ಯ ಸೆಪರೇಷನ್ಸ್ ಅನ್ನ ಕ್ರಿಯೇಟ್ ಮಾಡಬೇಕಂದ್ರೆ ಕಾಮವನ್ನು ಯೂಸ್ ಮಾಡ್ತೀನಿ. ದಿಸ್ ಇಸ್ ಮೈ ಫಸ್ಟ್ ಒನ್. ಸರಿ, ಇಫ್ ಐ ರನ್ ದಿಸ್ ನೋಡಿ, ಹಾಯ್ ಗೈಸ್ ಹ್ಯಾವ್ ಅ ಗುಡ್ ಡೇ ಅಂತ ಬಂತು. ಸರಿ, ಇದು ಇವಾಗ ಟೆಕ್ಸ್ಟ್ ಗಳಿಗೆ ಆಯ್ತು. ಇದನ್ನ ನಾನು ಇವಾಗ ನಂಬರ್ ಗಳಿಗೆ ಟ್ರೈ ಮಾಡ್ಬೇಕಂದ್ರೆ ಇಫ್ ಐ ರೈಟ್ ಲೈಕ್ ದಿಸ್, ಸೆಕೆಂಡ್ ಒನ್ ಆಗಿದೆಯಾ, ಥರ್ಡ್ ಒನ್ಗೆ ಇವಾಗ 20 ಅಂತ ನಂಬರ್ ಬರೆದಿರೋದು. 2024 ಇಯರ್ ಇದೆಲ್ಲ, ಇದನ್ನ ಬರಿತೀನಿ. ಅಂಡ್ ಇಫ್ ಐ ರನ್ ನೌ ನೋಡಿ, ಹಾಯ್ ಗೈಸ್ ಗುಡ್ ಡೇ 2024. ಸೊ ಮೂರದನ್ನು ಬೇರೆ ಬೇರೆ ಗ್ರೂಪ್ ಮಾಡ್ಕೊಂಡು ಪ್ರಿಂಟ್ ಮಾಡ್ತಾ ಇದೆ. ಇದು ಕಾಮವನ್ನ ಆಸ್ ಅ ಸೆಪರೇಟರ್ ಆಗಿ ಯಾವ ತರ ಯೂಸ್ ಮಾಡ್ಕೋಬೇಕಂತ. ಇವಾಗ ಇನ್ನೊಂದು ವೇ ಅಲ್ಲಿ ಸೆಪರೇಟರ್ ನ ಯಾವ ತರ ಯೂಸ್ ಮಾಡ್ಕೋಬೇಕು ನೋಡೋಣ ಬನ್ನಿ. ನಾನು ಇವಾಗ ಪ್ರಿಂಟ್ ಅಲ್ಲಿ ನನಗೆ ಔಟ್ಪುಟ್ ಅಲ್ಲಿ ಯಾವ ತರ ಬರ್ಬೇಕಂದ್ರೆ ಮೊದಲಿಗೆ ಇಫ್ ಐ ರೈಟ್ ಪ್ರಿಂಟ್, ಈ ಪ್ರಿಂಟ್ ಅಲ್ಲಿ ಮೊದಲಿಗೆ ನನಗೆ ಡೇಟ್ ಬರಬೇಕು. ಸಪೋಸ್ ಇವತ್ತಿನ ಡೇಟ್ ಬಂದು 29 ಇದೆ. ಸೊ ನನಗೆ ಮೊದಲಿಗೆ 29 ಪ್ರಿಂಟ್ ಆಗಬೇಕು. ಕಾಮ ನೆಕ್ಸ್ಟ್ ಮಂತ್ ಇದೆ. ಮಂತ್ ಇವಾಗ ರೈಟ್ ನಾವು ಏಪ್ರಿಲ್ ಮಂತ್ ಅನ್ಕೊಳ್ಳಿ. ನನಗೆ ಏಪ್ರಿಲ್ ಅನ್ನೋದು ಈ ತರ ಪ್ರಿಂಟ್ ಆಗಬೇಕು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಇಯರ್ ಪ್ರಿಂಟ್ ಆಗಬೇಕು. ದಟ್ ಈಸ್ 2024 ಅಂತ ಪ್ರಿಂಟ್ ಆಗಬೇಕು. ಸರಿ, ಇವಾಗ ಹೆಂಗೆ ಪ್ರಿಂಟ್ ಆಗುತ್ತೆ? 29 ಪ್ರಿಂಟ್ ಆಗುತ್ತೆ, ಸ್ಪೇಸ್ ಬಿಟ್ಟು ಏಪ್ರಿಲ್ ಪ್ರಿಂಟ್ ಆಗುತ್ತೆ, ಸ್ಪೇಸ್ ಬಿಟ್ಟು 24 ಪ್ರಿಂಟ್ ಆಗುತ್ತೆ. ಬಟ್ ನನಗೆ 29 ಅಂತ ಬರೆದು ಮಧ್ಯೆ ಹೈಫನ್ ಬರಬೇಕು. ಏಪ್ರಿಲ್ ಅಂತ ಬಂದು ಅದಾದ ಮೇಲ್ಗಡೆ ಮತ್ತೆ ಹೈಫನ್ ಬರಬೇಕು, ಮತ್ತೆ 2024 ಅಂತ ಬರಬೇಕು. ಅದರ ಅರ್ಥ ಮೂರುದನ್ನು ಸೆಪರೇಟ್ ಮಾಡಿ ಮತ್ತೆ ಸೆಪರೇಟ್ ಮಾಡುವಾಗ ಮಧ್ಯೆ ಹೈಫನ್ ಅನ್ನ ಆಡ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇದನ್ನ ಯಾವ ತರ ಮಾಡೋದು ನೋಡೋಣ ಬನ್ನಿ. ಇದನ್ನ ಮಾಡ್ಬೇಕಂದ್ರೆ ನೀವು ಸೆಪ್ ಅಂತ ಒಂದು ವರ್ಡ್ ಅನ್ನ ಬರೆದು ಅದಾದ್ಮೇಲೆ ಡಬಲ್ ಕೋಟ್ ಅಲ್ಲಿ ನೀವು ಯಾವ ನಿಮಗೆ ಸಿಂಬಲ್ ಬೇಕು ಆ ಸಿಂಬಲ್ ಅನ್ನ ಇಲ್ಲಿಗೆ ಬರೀರಿ. ಇವಾಗ ಪೈಥಾನ್ ಏನ್ ಮಾಡುತ್ತೆ, ಈ ಮೂರುದನ್ನು ಕಾಮ ಹಾಕಿರೋದ್ರಿಂದ ಸೆಪರೇಷನ್ ಕ್ರಿಯೇಟ್ ಮಾಡುತ್ತೆ. ಅದಾದ್ಮೇಲೆ ಈ ಸೆಪರೇಷನ್ ಗಳಲ್ಲಿ ಏನನ್ನ ಆಡ್ ಮಾಡ್ಬೇಕಂತ ಸೆಪರೇಟ್ ಅಲ್ಲಿ ಮೆನ್ಷನ್ ಮಾಡಿದಾರೆ. ಇದನ್ನ ಆಡ್ ಮಾಡಿ ನಿಮಗೆ ಪ್ರಿಂಟ್ ಮಾಡುತ್ತೆ. ಇದನ್ನು ಕೂಡ ನೋಡೋಣ ಬನ್ನಿ. ಇವಾಗ ನನಗೆ ನೆಕ್ಸ್ಟ್ ಬೇಕಾಗಿರೋದು ಪ್ರಿಂಟ್ ಅಲ್ಲಿ ಐ ವಾಂಟ್ ದಿ ಡೇಟ್ ಈಸ್ 29. ಓಕೆ, ನೆಕ್ಸ್ಟ್ ಏನ್ ಬೇಕು ನನಗೆ? ಏಪ್ರಿಲ್ ಅನ್ನೋದು ಟೆಕ್ಸ್ಟ್ ಅಲ್ಲಿ ಬರಬೇಕು. ಐ ವಿಲ್ ರೈಟ್ ಏಪ್ರಿಲ್ ಇನ್ ಟೆಕ್ಸ್ಟ್. ನೆಕ್ಸ್ಟ್ ಇದಾದ್ಮೇಲೆ ಏನು ಬರಬೇಕು ನನಗೆ? ಇದಾದ್ಮೇಲೆ 2024 ಅಂತ ಬರಬೇಕು. ಓಕೆ, ಇವು ಮೂರುದನ್ನ ಸೆಪರೇಟ್ ಮಾಡುವಾಗ ಮಧ್ಯೆ ನೀವು ಹೈಫನ್ ಹಾಕಿ ಅಂತ ಹೇಳಬೇಕು. ಅಂದ್ರೆ ಸೆಪ್ ಅಂತ ಬರೆದು ಇಸ್ ಈಕ್ವಲ್ ಟು ಬರೆದು ಡಬಲ್ ಕೋಟ್ ಅಲ್ಲಿ ಯು ಶುಡ್ ರೈಟ್ ಹೈಫನ್. ಸೊ ಈಗ ನಾನು ಇದನ್ನ ರನ್ ಮಾಡಿದ್ರೆ ಯು ಕ್ಯಾನ್ ಸಿ ಗೈಸ್ 29th ಏಪ್ರಿಲ್ 2024. ಇದು ನಾನು ಸೆಪ್ ಅಂತ ಕೀವರ್ಡ್ ಯೂಸ್ ಮಾಡಿ ಸೆಪರೇಷನ್ ಅನ್ನ ಮಾಡಿರೋದು. ಸೊ ನೀವು ಕಾಮವನ್ನ ಯೂಸ್ ಮಾಡಿದ್ರೆ ಎರಡು ಗ್ರೂಪ್ ಆಗಿ ಡಿವೈಡ್ ಆಗುತ್ತೆ ಅಂಡ್ ಪ್ರಿಂಟ್ ಆಗುತ್ತೆ. ಬಟ್ ನೀವೇನಾದ್ರೂ ಸೆಪ್ ಅನ್ನ ಯೂಸ್ ಮಾಡಿದ್ರೆ ಆ ಸೆಪರೇಷನ್ ಮಧ್ಯ ಏನನ್ನ ಆಡ್ ಮಾಡಬೇಕು ಅನ್ನೋದನ್ನ ಡಿಸೈಡ್ ಮಾಡುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಪೈಥಾನ್ ಸೆಪರೇಟರ್. ಇವಾಗ ಪೈಥಾನ್ ಅಲ್ಲಿ ಎಂಡ್ ಅನ್ನ ಯಾವ ತರ ಯೂಸ್ ಮಾಡ್ಕೋಬೇಕು ನೋಡೋಣ ಬನ್ನಿ. ಗೈಸ್, ಇವಾಗ ಎಂಡ್ ಕಾನ್ಸೆಪ್ಟ್ ಅರ್ಥ ಆಗಬೇಕು ಅಂದ್ರೆ ನಿಮಗೆ ಮೊದಲಿಗೆ ಪ್ರಿಂಟ್ ಎಕ್ಸಾಕ್ಟ್ಲಿ ಯಾವ ತರ ಕೆಲಸ ಮಾಡುತ್ತೆ ಅಂತ ಗೊತ್ತಾಗಬೇಕು. ಇವಾಗ ನಾನು ಪ್ರಿಂಟ್ ಅಲ್ಲಿ ಮೊದಲಿಗೆ ಹಾಯ್ ಅಂತ ಬರೆದು ನೆಕ್ಸ್ಟ್ ಅಲ್ಲಿ ಪ್ರಿಂಟ್ ಅಂತ ಬರೆದು ಇವಾಗ ಹಲ್ಲು ಅಂತ ಬರೆದೆ. ಈಗ ಆಕ್ಚುಲಿ ಪೈಥಾನ್ ಯಾವ ತರ ಕೆಲಸ ಮಾಡುತ್ತೆ,
ಫಸ್ಟ್ ಪ್ರಿಂಟ್ ಅಲ್ಲಿ ಹಾಯ್ ಅನ್ನ ಪ್ರಿಂಟ್ ಮಾಡುತ್ತೆ. ಆಮೇಲೆ ನಿಮ್ಮ ಕರ್ಸರ್ ಏನ್ ಮಾಡುತ್ತೆ, ನೆಕ್ಸ್ಟ್ ಲೈನ್ ಬಂದು ವೇಟ್ ಮಾಡುತ್ತೆ. ಆಮೇಲೆ ಸೆಕೆಂಡ್ ಲೈನ್ ಅಲ್ಲಿ ಇರುವಂತ ಕೋಡ್ ಪ್ರಿಂಟ್ ಆಗುತ್ತೆ. ಅಗೇನ್ ಸೆಕೆಂಡ್ ಲೈನ್ ಪ್ರಿಂಟ್ ಆದ್ಮೇಲೆ ಮತ್ತೆ ನಿಮ್ಮ ಕರ್ಸರ್ ನೆಕ್ಸ್ಟ್ ಲೈನ್ಗೆ ಹೋಗಿ ವೇಟ್ ಮಾಡುತ್ತೆ. ಈ ತರ ಕೋಡಿಂಗ್ ಅನ್ನ ಡಿಫಾಲ್ಟ್ ಆಗಿ ಮಾಡಿದ್ದಾರೆ. ಇದನ್ನ ಎಕ್ಸಾಕ್ಟ್ಲಿ ನೀವು ಯಾವ ತರ ಬರಿಬಹುದು ಅಂದ್ರೆ, ಪ್ರಿಂಟ್ ಅಂತ ಬರೆದು ಇವಾಗ ನಿಮ್ಮದ್ರೊಳಗಡೆ ಟೆಕ್ಸ್ಟ್ ಅನ್ನ ಬರೀರಿ. ಸಪೋಸ್ ಇಫ್ ಯು ರೈಟ್ ಎನಿ ಟೆಕ್ಸ್ಟ್ ಆದ್ಮೇಲೆ ಕಾಮಾ ಅಂತ ಬರೆದು ಎಂಡ್ ಅಂತ ಒಂದು ವರ್ಡ್ ಇದೆ, ಇದನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ಇದ್ರ ಒಳಗಡೆ ಬೈ ಡಿಫಾಲ್ಟ್ ಆಗಿ /n ಅಂತ ಬರೆದಿದ್ದಾರೆ. ಇದರ ಅರ್ಥ /n ಅಂದ್ರೆ ಪ್ರತಿ ಸತಿ ನೀವು ಟೆಕ್ಸ್ಟ್ ಅನ್ನ ಪ್ರಿಂಟ್ ಮಾಡಿದ್ಮೇಲೆ ನ್ಯೂ ಲೈನ್ಗೆ ಹೋಗುವಂತ ಅರ್ಥ. ಈ n ಅಂದ್ರೆ ನ್ಯೂ ಲೈನ್ ಅಂತ ಅರ್ಥ. ಸೊ ಇದು ಬೈ ಡಿಫಾಲ್ಟ್ ಕೋಡಿಂಗ್ ಪೈಥಾನ್ ಅಲ್ಲಿ ಮಾಡಿರೋದು. ಈಗ ಪ್ರಿಂಟ್ ಅಲ್ಲಿ ಸಪೋಸ್ ನನಗೆ ನ್ಯೂ ಲೈನ್ಗೆ ಹೋಗೋದು ಬೇಡ, ಅದೇ ಲೈನ್ಗೆ ಇರಬೇಕು ಅಂತಂದ್ರೆ ಯು ಶುಡ್ ಗೋ ಅಂಡ್ ರೈಟ್ ಪ್ರಿಂಟ್. ಸಪೋಸ್ ನಾನು ಹಾಯ್ ಅಂತ ಬರಿತೀನಿ. ಇದಾದ್ಮೇಲೆ ನನಗೆ ನೆಕ್ಸ್ಟ್ ಲೈನ್ಗೆ ಹೋಗೋದು ಬೇಡ ಅಂದ್ರೆ ಎಂಡ್ ಅಂತ ಬರೆದು ನೀವು ಜಸ್ಟ್ ಡಬಲ್ ಕೋಟ್ ಹಾಕಿ ಬಿಟ್ಬಿಡಿ. ಅದಾದ್ಮೇಲೆ ನಿಮ್ಮ ಸೆಕೆಂಡ್ ಸ್ಟೇಟ್ಮೆಂಟ್ ಅನ್ನ ಬರೀರಿ. ಹಾಯ್ ಆದ್ಮೇಲೆ ನೆಕ್ಸ್ಟ್ ಹಲೋ ಅಂತ ಬರಿತೀನಿ. ಈಗ ನನಗೆ ಪ್ರಿಂಟ್ ಏನ್ ಮಾಡುತ್ತೆ, ಫಸ್ಟ್ ಸ್ಟೇಟ್ಮೆಂಟ್ ಹಾಯ್ ಪ್ರಿಂಟ್ ಮಾಡುತ್ತೆ. ಇವಾಗ ಕರ್ಸರ್ ಎಂಡ್ ಅಲ್ಲಿ ಚೆಕ್ ಮಾಡುತ್ತೆ ಏನಾದ್ರು ಬರ್ದಿದ್ದೀರಾ ಅಂತ. ಬೈ ಡಿಫಾಲ್ಟ್ ಆಗಿ /n ಬರ್ದಿರೋದು ನ್ಯೂ ಲೈನ್ ಹೋಗುತ್ತೆ. ಇವಾಗ ನೀವು ಏನೂ ಬರ್ದಿಲ್ಲ ಅಂದ್ರೆ ಖಾಲಿ ಇದೆ. ಇವಾಗ ಕರ್ಸರ್ ನೆಕ್ಸ್ಟ್ ಲೈನ್ ಹೋಗಲ್ಲ, ಅಲ್ಲೇ ನಿಂತ್ಕೊಳ್ಳುತ್ತೆ. ನೆಕ್ಸ್ಟ್ ಹಲೋ ಅಂತಿದೆಯಲ್ಲ ಅದು ಇದರ ನೆಕ್ಸ್ಟ್ ಅಲ್ಲೇ ಪ್ರಿಂಟ್ ಆಗುತ್ತೆ. ಬಟ್ ವಿತೌಟ್ ಸ್ಪೇಸ್ ಪ್ರಿಂಟ್ ಆಗುತ್ತೆ, ಯಾಕಂದ್ರೆ ನೀವು ಇಲ್ಲೇನು ಸ್ಪೇಸ್ ಕೊಟ್ಟಿಲ್ಲ. ಇಲ್ಲ ನಂಗೆ ಎಂಡ್ ಅಲ್ಲಿ ಸ್ವಲ್ಪ ಸ್ಪೇಸ್ ಬಿಟ್ಬಿಟ್ಟು ಹಲೋ ಬರಬೇಕು ಅಂತಂದ್ರೆ ಎಂಡ್ ಅಂತ ಬರ್ದ್ ಆದ್ಮೇಲೆ ನೀವು ಸ್ಪೇಸ್ ಅನ್ನ ಕೊಡಿ. ಮಧ್ಯ ಸ್ಪೇಸ್ ಎಷ್ಟು ಕೊಡ್ತೀರಾ ಅಥವಾ ಯಾವ್ದು ಕ್ಯಾರೆಕ್ಟರ್ನ ಆಡ್ ಮಾಡ್ತೀರಾ ಆ ಕ್ಯಾರೆಕ್ಟರ್ ಆಡ್ ಆಗಿ ಇಲ್ಲಿಗೆ ನಿಮಗೆ ನೆಕ್ಸ್ಟ್ ಲೈನ್ ಅಲ್ಲಿ ಪ್ರಿಂಟ್ ಆಗುತ್ತೆ. ಸೊ ಇದನ್ನು ಕೂಡ ಪ್ರಾಕ್ಟಿಕಲಿ ನೋಡೋಣ ಬನ್ನಿ. ಇವಾಗ ನನಗೆ ಇಲ್ಲಿವರೆಗೂ ಆಗಿದ್ಯಾ. ಸೊ ಕೆಳಗಡೆ ಬಂದಿರುವಂತ ಔಟ್ಪುಟ್ ಅನ್ನ ಅವಾಗ ಕ್ಲಿಯರ್ ಮಾಡ್ಬೇಕಂದ್ರೆ ಯು ಶುಡ್ ರೈಟ್ ಕ್ಲಿಯರ್ ಅಂತ ಬರೆದು ಎಂಟರ್ ಮಾಡಿ ಹಳೆ ಔಟ್ಪುಟ್ ಎಲ್ಲ ಹೋಗ್ಬಿಡತ್ತೆ ಆಯ್ತಾ. ಸೊ ಈಗ ನನಗೆ ಇವಾಗ ಎಂಡ್ ಬಗ್ಗೆ ತಿಳ್ಕೊಬೇಕಾಗಿದೆ. ನಾನೇನ್ ಮಾಡ್ತೀನಿ, ಪ್ರಿಂಟ್ ಅಂತ ಬರಿತೀನಿ. ಇದ್ರ ಒಳಗಡೆ ಬೈ ಡಿಫಾಲ್ಟ್ ಆಗಿ ಹಾಯ್ ಅಂತ ಬರ್ದಿದ್ದೀನಿ. ಹಾಯ್ ಗಾಯ್ಸ್ ಅಂತ ಬರಿತೀನಿ. ಸೆಕೆಂಡ್ ಲೈನಲ್ಲಿ ಪ್ರಿಂಟ್ ಅಂತ ಬರೆದು ಓಕೆ ಪ್ರಿಂಟ್ ಅಂತ ಬರೆದು ಹಲೋ ಗೈಸ್ ಅಂತ ಬರಿತೀನಿ. ಇವಾಗ ಬೈ ಡಿಫಾಲ್ಟ್ ಆಗಿ ಎಂಡ್ ಅಲ್ಲಿ ಏನು ಬರೆದಿದ್ದಾರೆ ಚೆಕ್ ಮಾಡೋಣ ಆಯ್ತಾ. ನೋಡಿ ಬೈ ಡಿಫಾಲ್ಟ್ ಆಗಿ ನಿಮಗೆ ಹಾಯ್ ಗೈಸ್ ಆದ್ಮೇಲೆ ಕರ್ಸರ್ ನೆಕ್ಸ್ಟ್ ಲೈನ್ಗೆ ಹೋಗುವಂತ ಬೈ ಡಿಫಾಲ್ಟ್ ಆಗಿ ಕೋಡಿಂಗ್ ಆಗಿದೆ. ಅದನ್ನ ನೀವು ಮಾಡಬೇಕು ಅಂದ್ರೆ ಕಾಮಾ ಬರೆದು ಎಂಡ್ ಅನ್ನ ಬರೆದು ಇಲ್ಲಿಗೆ ಡಬಲ್ ಕೋಟ್ ಅಲ್ಲಿ /n ಅನ್ನ ಬರೆದ್ರೆ ದಿಸ್ ಇಸ್ ವಾಟ್. ಇದನ್ನ ಬೈ ಡಿಫಾಲ್ಟ್ ಆಗಿ ಕೋಡಿಂಗ್ ಮಾಡಿದ್ದಾರೆ. ಇಫ್ ಐ ರನ್ ಒನ್ ಮೋರ್ ಟೈಮ್ ಯು ಕ್ಯಾನ್ ಸಿ ಗೈಸ್, ಮತ್ತೆ ನನಗೆ ಅದೇ ಔಟ್ಪುಟ್ ಬರ್ತಾ ಇದೆ. ಇದರ ಅರ್ಥ ಇದು ಡಿಫಾಲ್ಟ್ ಆಗಿ ಕೋಡಿಂಗ್ ಅನ್ನ ಮಾಡಿದ್ದಾರೆ. ಇಲ್ಲ ನನಗೆ ಹಾಯ್ ಗೈಸ್ ಆದ್ಮೇಲೆ ಮತ್ತೆ ವಾಪಸ್ ನೆಕ್ಸ್ಟ್ ಲೈನ್ ಹೋಗಬಾರ್ದು, ಅದೇ ಲೈನ್ ಉಳ್ಕೋಬೇಕಂದ್ರೆ ಇವಾಗ ನಾನು ಇದನ್ನ ರಿಮೂವ್ ಮಾಡ್ತೀನಿ. ಈಗ ನಾನು ವಾಪಸ್ ರನ್ ಮಾಡಿದ್ರೆ ಮೊದಲಿಗೆ ಕಮಾಂಡ್ ಪ್ರಾಂಪ್ಟ್ ಅನ್ನ ಕ್ಲಿಯರ್ ಮಾಡ್ತೀನಿ. ಔಟ್ಪುಟ್ ತುಂಬಾ ಕೆಳಗಡೆ ಹೋಗ್ತಾ ಇದೆ. ಸರಿ, ಈಗ ನಾನು ವಾಪಸ್ ಇದನ್ನ ರನ್ ಮಾಡಿದ್ರೆ ನೋಡಿ ಹಾಯ್ ಗೈಸ್ ಹಲೋ ಗೈಸ್ ಅಂತ ಬರ್ತಾ ಇದೆ, ವಿತೌಟ್ ಸ್ಪೇಸ್ ಬರ್ತಾ ಇದೆ ನೋಡಿ. ಸೊ ಯಾಕಂದ್ರೆ ಎಂಡ್ ಅಲ್ಲಿ ನೀವು ಏನ್ ಮಾಡ್ಬೇಕಂತ ಕೊಟ್ಟೆ ಇಲ್ಲ, ಸ್ಪೇಸ್ ಬಿಟ್ಟಿದ್ರೆ ಅದಕ್ಕೆ ಕರ್ಸರ್ ಅಲ್ಲೇ ನಿಂತ್ಕೊಂಡು ನೆಕ್ಸ್ಟ್ ಲೈನ್ ಅನ್ನ ಪ್ರಿಂಟ್ ಮಾಡ್ತಾ ಇದೆ. ಇಲ್ಲ ನಂಗೆ ಸ್ಪೇಸ್ ಬೇಕು ಅಂದ್ರೆ ಯು ಕ್ಯಾನ್ ಗಿವ್ ಸ್ಪೇಸ್. ಎರಡು ಸ್ಪೇಸ್ ಬೇಕಾ, ಎರಡು ಸ್ಪೇಸ್ ಕೊಡಿ. ಅಂಡ್ ಇಫ್ ಯು ರನ್ ಒನ್ ಮೋರ್ ಟೈಮ್ ನೋಡಿ ಹಾಯ್ ಗೈಸ್ ಆಮೇಲೆ ಸ್ಪೇಸ್ ಬಂದಿದೆ ಹಲೋ ಗೈಸ್. ಇದು ಎಂಡ್ ಅನ್ನ ಯೂಸ್ ಮಾಡುವಂತ ರೀತಿ. ಸೊ ಇವತ್ತು ನಾವು ಪೈಥಾನ್ ಅಲ್ಲಿ ಸೆಪರೇಟರ್ ಮತ್ತೆ ಎಂಡ್ ಅನ್ನ ಯಾವ ತರ ಯೂಸ್ ಮಾಡ್ಕೋಬೇಕಂತ ನೋಡಿದ್ವಿ. ಓಕೆ, ಯಾರ್ಯಾರಿಗೆ ಬೇಸಿಕ್ ಪ್ರಿಂಟ್ ಫಂಕ್ಷನ್ ಸೆಪರೇಟರ್ ಮತ್ತೆ ಎಂಡ್ ಅರ್ಥ ಆಗಿದೆ ಅವರಿಗೆ ನನ್ನ 2 ಕ್ವಶನ್ಸ್ ಇದೆ. ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿ, ಗೊತ್ತಿಲ್ಲ ಅಂದ್ರೆ ನೆಕ್ಸ್ಟ್ ವಿಡಿಯೋಲಿ ಅದನ್ನ ಹೇಳ್ಕೊಡ್ತೀನಿ. ಓಕೆ, ಫಸ್ಟ್ ಕ್ವಶನ್. ಇವಾಗ ಪ್ರಿಂಟ್ ಅಂತ ಸ್ಟೇಟ್ಮೆಂಟ್ ಬರಿತೀನಿ. ಇದರಲ್ಲಿ ಮೊದಲಿಗೆ ಹಾಯ್ ಗೈಸ್ ಅಂತ ಬರಿತೀನಿ. ಇದು ನನ್ನ ಫಸ್ಟ್ ಸ್ಟೇಟ್ಮೆಂಟ್. ಸೆಕೆಂಡ್ ಸ್ಟೇಟ್ಮೆಂಟ್ ಅಲ್ಲಿ ಮತ್ತೆ ಪ್ರಿಂಟ್ ಅಂತ ಬರೆದು ಹಾಯ್ ಗೈಸ್ ಹ್ಯಾವ್ ಅ ಗುಡ್ ಡೇ ಅಂತ ಬರೆದಿದ್ದೀನಿ. ಈಗ ನನಗೆ ಔಟ್ಪುಟ್ ಅಲ್ಲಿ ಏನು ಬರುತ್ತೆ, ಈ 2 ಸ್ಟೇಟ್ಮೆಂಟ್ಗಳು 2 ಲೈನ್ ಅಲ್ಲಿ ಪ್ರಿಂಟ್ ಆಗುತ್ತೆ ರೈಟ್. ಈಗ ನನಗೆ ಈ 2 ಸ್ಟೇಟ್ಮೆಂಟ್ಗಳು ಮಾಡ್ತಿರುವಂತ ಕೆಲಸವನ್ನ ಒಂದೇ ಪ್ರಿಂಟ್ ಫಂಕ್ಷನ್ ಇಂದ ಮಾಡಬೇಕು. ಅದರ ಅರ್ಥ ಒಂದೇ ಪ್ರಿಂಟ್ ಫಂಕ್ಷನ್ ಯೂಸ್ ಮಾಡ್ಕೋಬೇಕು. ಈ 2 ಸ್ಟೇಟ್ಮೆಂಟ್ಗಳನ್ನ ಒಂದೇ ಪ್ರಿಂಟ್ ಅಲ್ಲಿ ಬರಿಬೇಕು. ಬಟ್ ಔಟ್ಪುಟ್ ಅಲ್ಲಿ ನನಗದು 2 ಬೇರೆ ಬೇರೆ ಲೈನ್ ಅಲ್ಲಿ ಪ್ರಿಂಟ್ ಆಗಬೇಕು. ಇದನ್ನ ಕೋಡಿಂಗ್ ಅಲ್ಲಿ ಯಾವ ತರ ಬರೀಬೇಕು ಗೊತ್ತಿದ್ರೆ ಕಮೆಂಟ್ ಮಾಡಿ. ಕ್ವೆಶ್ಚನ್ ನಂಬರ್ 2. ಇವಾಗ ನಾನು ಪ್ರಿಂಟ್ ಅಲ್ಲಿ ಯಾವ್ದಾದ್ರು ಟೆಕ್ಸ್ಟ್ ಅನ್ನ ಪ್ರಿಂಟ್ ಮಾಡ್ಬೇಕಂದ್ರೆ ಐದರ್ ಡಬಲ್ ಕೋಟ್ ಯೂಸ್ ಮಾಡ್ತೀನಿ ಅಥವಾ ಪ್ರಿಂಟ್ ಅಲ್ಲಿ ಯಾವ್ದಾದ್ರು ಸ್ಟೇಟ್ಮೆಂಟ್ ಬರಬೇಕಂದ್ರೆ ಸಿಂಗಲ್ ಕೋಟ್ ಯೂಸ್ ಮಾಡ್ತೀನಿ. ಇದು ತುಂಬಾ ಜನ ಗೊತ್ತಿವಾಗ. ಈಗ ನಾನು ಇದ್ರೊಳಗಡೆ 2 ಸ್ಟೇಟ್ಮೆಂಟ್ ಅನ್ನ ಬರೀತೀನಿ. ಫಸ್ಟ್ ಒನ್ ಹ್ಯಾವ್ ಅ ಗ್ರೇಟ್ ಡೇ ಅಂತ ಬರಿತೀನಿ. ಇದನ್ನ ಫಸ್ಟ್ ಸ್ಟೇಟ್ಮೆಂಟ್. ಸೆಕೆಂಡ್ ಅಲ್ಲಿ ಏನು ಬರಿತೀನಿ, ಐ ಆಮ್ ಫೈನ್ ಅಂತ ಬರಿತೀನಿ. ಇವಾಗ ನನಗೆ ಗ್ರೇಟ್ ಅಲ್ಲಿ ಅಕ್ಕಪಕ್ಕ ಡಬಲ್ ಕೋಟ್ ಬರಬೇಕು. ಸೊ ನಮ್ಮೆಲ್ಲರಿಗೂ ಗೊತ್ತು ಇದು ನಮ್ಮ ಸ್ಟಾರ್ಟಿಂಗ್
ಕೋಟ್ ಇದು ನಮ್ಮ ಎಂಡಿಂಗ್ ಕೋಟ್ ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿ ಎಂಡ್ ಆಗಬೇಕು. ಇದರಲ್ಲೂ ಕೂಡ ಇದು ನಮ್ಮ ಸ್ಟಾರ್ಟಿಂಗ್ ಕೋಟ್, ಇದರಿಂದ ನಮಗೆ ಎಂಡಿಂಗ್ ಕೋಟ್. ಬಟ್ ಇನ್ ಬಿಟ್ವೀನ್ ನಮ್ಮ ಟೆಕ್ಸ್ಟ್ ಅಲ್ಲೂ ಕೂಡ ಡಬಲ್ ಕೋಟ್ಸ್ ಬಂದಿದೆ ಅಂಡ್ ಸಿಂಗಲ್ ಕೋಟ್ಸ್ ಬಂದಿದೆ. ಇವಾಗ ಮಧ್ಯ ಇರುವಂತಹ ಕೋಟ್ಸ್ಗಳು ಔಟ್ಪುಟ್ ಸ್ಕ್ರೀನ್ ಅಲ್ಲಿ ಬರುತ್ತಾ ಇಲ್ವಾ? ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಗೊತ್ತಿಲ್ವಾ? ನೆಕ್ಸ್ಟ್ ವಿಡಿಯೋಲಿ ನೋಡೋಣ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಅಂಡ್ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಪೈಥಾನ್ ಕಲಿಬೇಕಂದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಎಲ್ಲರಿಗೂ ಬಾಯ್ ಅಂಡ್ ಟೇಕ್ ಕೇರ್.